ಲೋಕಿ ಸೀಸನ್ 2 ಕೊನೆಯಲ್ಲಿ ಲೋಕಿ ಮಲ್ಟಿವರ್ಸ್ ನ ಸಿಂಹಾಸನದ ಮೇಲೆ ಕೂತಾಗ ಅವನ ಏಜ್ ಎಷ್ಟಾಗಿತ್ತು? ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಲೋಕಿ ಏಜ್ ಆಲ್ರೆಡಿ ಸಾವಿರಾರು ವರ್ಷಗಳಾಗಿದೆ. ಯಾಕಂದ್ರೆ ಥಾರ್ ಮತ್ತೆ ಲೋಕಿ ಒಂದೇ ಸಾರಿ ದೊಡ್ಡವರಾಗಿದ್ರು. ಪ್ಲಸ್ ಟಿವಿಎನ್ ನಲ್ಲಿ ಕಳೆದಿರೋ ಸಮಯನೂ ಕೂಡ ಆಡ್ ಮಾಡ್ಬೇಕಾಗತ್ತೆ. ಓಡನ್ ಲೋಕಿನ 965 AD ನಲ್ಲಿ ಅಡಾಪ್ಟ್ ಮಾಡಿದ್ದ. ಆಗ ಅವನು ಚಿಕ್ಕ ಮಗುವಾಗಿರ್ತಾನೆ. ಮತ್ತೆ ಟಿವಿಎ ಅವನ್ನ 2012 ನಲ್ಲಿ ಹಿಡಿದುಕೊಂಡು ಹೋಗ್ತಾರೆ. ಇದ್ರ ಪ್ರಕಾರ ನೋಡಿದ್ರೆ ಲೋಕಿ ಟಿವಿಎ ನಲ್ಲಿ ಹೋಗೋಕು ಮೊದಲು ಅವನ ವಯಸ್ಸು 1047 ಇರಬಹುದು. ಇದರಲ್ಲಿ ನಾವು ಕೆಲವು ಎಕ್ಸ್ಟ್ರಾ ವರ್ಷಗಳನ್ನ ಆಡ್ ಮಾಡಬಹುದು. ಯಾಕಂದ್ರೆ ಓಡನ್ ಅವನ್ನ ಕೆಲವು ವರ್ಷದ ಮಗು ಇರುವಾಗ ಅಡಾಪ್ಟ್ ಮಾಡಿದ್ದ. ಮತ್ತೆ ಸೀಸನ್ 2 ನಲ್ಲಿ ನಾವು ನೋಡ್ತೀವಿ ಲೋಕಿ ಮೆಕ್ಯಾನಿಕ್ಸ್, ಫಿಸಿಕ್ಸ್ ಮತ್ತೆ ಇಂಜಿನಿಯರಿಂಗ್ ಕಲಿಯೋಕೆ ಸೆಂಚುರಿಗಳನ್ನ ಕಳೆದಿದ್ದ. ಮತ್ತೆ ಟೆಂಪರಲ್ ಲೂಮ್ ಅಲ್ಲಿ ಈಸಿಯಾಗಿ ನಡೆಯೋಕೆ ಇದೊಂದು ಕೂಡ ಕಾರಣವಾಗಿತ್ತು. ಮತ್ತೆ ಲೋಕಿ ಒಬ್ಬ ಗಾಡ್ ಆಗಿದ್ದಾನೆ. ಮತ್ತೆ ಗಾಡ್ಸ್ ಗೆ ವಯಸ್ಸು ಜಾಸ್ತಿ ಆದಂತೆ ಶಕ್ತಿಶಾಲಿಗಳಾಗ್ತಾ ಹೋಗ್ತಾರೆ. ಮತ್ತೆ ಟೆಂಪರಲ್ ಲೂಮ್ ನಲ್ಲಿ ಅವನ ವಯಸ್ಸು ವೇಗವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಆಗ ಲೋಕಿ ಇನ್ನೂ ಜಾಸ್ತಿ ಶಕ್ತಿಶಾಲಿ ಆಗ್ಬಿಡ್ತಾನೆ. ಆ ಶಕ್ತಿಯಿಂದ ಇನ್ಫಿನೈಟ್ ಯೂನಿವರ್ಸ್ ಗಳನ್ನ ಕಾಪಾಡ್ತಾನೆ. ಇನ್ಫಿನೈಟ್ ಯೂನಿವರ್ಸ್ ಗಳನ್ನ ಕಾಪಾಡೋಕೆ ಇನ್ಫಿನೈಟ್ ಲಿಮಿಟ್ ನಲ್ಲಿ ಶಕ್ತಿ ಬೇಕಾಗಿರುತ್ತೆ. ಹಾಗಾದ್ರೆ ಲೋಕಿಯ ವಯಸ್ಸು ಕೂಡ ಇನ್ಫಿನೈಟ್ ಆಗಿರುತ್ತೆ.